ಎಲ್ಲರಿಗೂ ನಮಸ್ಕಾರ. ಎಜ್ಯುಕರ್ನರ್ 24 ಈ ಒಂದು ಆ್ಯಪ್ನಲ್ಲಿ ಕಂಪ್ಯೂಟರ್ ಕೋರ್ಸನ್ನು ಹೇಗೆ ಎನ್ರೋಲ್ ಮಾಡ್ಕೋಬೇಕಂತ ನೋಡ್ತಾ ಹೋದರೆ, ಕಂಪ್ಯೂಟರ್ ಫುಲ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ, ಆ ನಂತರ ಓಪನ್ ಆಗುತ್ತೆ ಕೋರ್ಸು. ಅದೇ ಥರ ಕೆಳಗೆ ಬನ್ನಿ, ಬೈ ನೌ ಅಂತಿದೆ, ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಲಾಗಿನ್ ಆಗದೇ ಇದ್ದರೆ ಫಸ್ಟ್ ನೀವು ಸೈನಪ್ ಆಗಿ. ಸೈನಪ್ನಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಯುವರ್ ಇಮೇಲ್ ಮತ್ತು ಒಂದು ಪಾಸ್ವರ್ಡ್ ಕೊಡಿ. ಇಮೇಲ್ ಕೊಡುವ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಕೊನೆಯಲ್ಲಿ @gmail.com ಅಂತ ಕರೆಕ್ಟಾಗಿ ಕೊಡಿ. ಒಂದು ವೇಳೆ ನೀವು @gmail.com ಕೊಡದೇ ಇದ್ದರೆ ನಿಮಗೆ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ ಬರುವುದಾಗಲಿ, ಇನ್ನೊಂದು ಟೈಮ್ ಲಾಗಿನ್ ಆ ಟೈಮಲ್ಲಿ ಏನೋ ಪಾಸ್ವರ್ಡ್ ಮಾಡಿದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಹೆಸರು ಜೊತೆಗೆ @gmail.com ಅಂತ ಕರೆಕ್ಟಾಗಿ ಕೊಡಿ. ಆನಂತರ ಒಂದು ಪಾಸ್ವರ್ಡ್ ಕೊಡಿ. ಸೈನಪ್ ಅಂದ ಮೇಲೆ ಕ್ಲಿಕ್ ಮಾಡಿ. ಆನಂತರ ಮತ್ತೊಮ್ಮೆ ಆಮೇಲೆ ನಿಮ್ಮ ಒಂದು ಇಮೇಲ್ ಕೊಡಿ, ಅದೇ ಪಾಸ್ವರ್ಡ್ ಕೊಡಿ, ನೀವು ಲಾಗಿನ್ ಆಗಿ. ಅಲ್ಲಿ ಕೆಳಗಡೆ ನೀವು ಎಕ್ಸೆಪ್ಟ್ ಕುಕ್ಕೀಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಪಾಸ್ವರ್ಡ್ ಬರುತ್ತದೆ. ಇಮೇಲು ಮತ್ತು ಪಾಸ್ವರ್ಡ್ ಕೊಟ್ಟ ನಂತರ ಲಾಗಿನ್ ಆಗುತ್ತದೆ. ಲಾಗಿನ್ ಆದ ಮೇಲೆ ಕೆಳಗಡೆ ಈ ಒಂದು ಕೋರ್ಸನ್ನು ನೀವು ಬೈ ಮಾಡಬೇಕು. ಅಲ್ಲಿ ಕಂಟಿನ್ಯೂ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ರೇಸರ್ ಪೇ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇ ವಿತ್ ರೇಸರ್ ಪೇ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಥವಾ ATM ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಸೊ ಯಾವ್ದಾರು ಒಂದನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಫೋನ್ಪೇ, ಗೂಗಲ್ ಪೇ. ನಾನೀಗ ಗೂಗಲ್ ಪೇ ಸೆಲೆಕ್ಟ್ ಮಾಡ್ತೀನಿ. ನಂಬರ್ ಕೊಡಿ. ಆನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಗೂಗಲ್ ಪೇ ಓಪನ್ ಆಗುತ್ತೆ. ಪೇಮೆಂಟ್ ಎಕ್ಸೆಪ್ಟ್ ಮಾಡಿ, ಪೇ ಮಾಡಿ. ನಂತರ ನಿಮಗೆ ಕೋರ್ಸ್ ಎನ್ರೋಲ್ ಆಗುತ್ತೆ. ಸೊ ಕೋರ್ಸ್ ಎನ್ರೋಲ್ ಆದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಆನಂತರ ನಿಮ್ಮ ಕೋರ್ಸ್ ನೇರವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಕೆಳಗೆ ಬನ್ನಿ, ಕಂಪ್ಯೂಟರ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ನೌ ಅಂತಿದೆ, ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಕಂಪ್ಯೂಟರ್ ಕ್ಲಾಸ್ ಕುರಿತು ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ.